ದೀಪ ಬೆಳಗುವುದರ ಮೂಲಕ ಮಂಡ್ಯ ಅಂಬೇಡ್ಕರ್ ಭವನದಲ್ಲಿ ಕನಕದಾಸರ 537ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗೌಡ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಮಂಡ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್, ಮಂಡ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಶೇಖ್ ತನ್ವೀರ್ ಆಸಿಫ್ ಉಪಸ್ಥಿತರಿದ್ದರು. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಗ್ನಿಧರ್ಮಮಯ ಈ ಒಂದು ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿಕೊಡ್ತಾ ಇರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಅತಿಥಿ ಗಣ್ಯರನ್ನ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ. ಸಮಾಜದ ಮುಖಂಡರೇ, ಕನಕದಾಸ ಜಯಂತಿ ಬಂದಿರುವಂಥ ಎಲ್ಲ ಸಾರ್ವಜನಿಕರು, ಕನಕದಾಸರ ಜಯಂತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಕನಕದಾಸರು 16ನೇ 15ನೇ ಶತಮಾನದಲ್ಲೇ ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲ ಕುಲದವರು ಒಂದೇ ಅಂತೇಳಿ ಸಾರಿದಂಥ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ವಿಜಯನಗರದ ಅರಸರು 77 ಹಳ್ಳಿಗಳನ್ನು ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಬರಿಗಾಲಲ್ಲೇ 77 ಹಳ್ಳಿಗಳಿಗೆ, ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ, 77 ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು, ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು. ಅವತ್ತು ಇವರು ಯಾರು ಕೂಡ ಗುರುಕುಲದಲ್ಲಿ ಕಲಿತವರಲ್ಲ, ಸಂಸ್ಕೃತಿಯನ್ನು ಓದ್ದವರಲ್ಲ, ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಡ್ಲಿಲ್ಲ ಅವ್ರಿಗೆ. ಯಾಕಂದರೆ ಶೂದ್ರರಿಗೆ ಆಗ ಗುರುಕುಲವನ್ನು ನಿಷೇಧವನ್ನು ಮಾಡಿದರು, ಅವ್ರು ಯಾವತ್ತೂ ಪಾಠಗಳನ್ನು ಹೇಳ್ಕೊಡಲಿಲ್ಲ. ಇವರಾಗಲಿ ವಾಲ್ಮೀಕಿ ಆಗಿರಲಿ, ಇವ್ರು ಯಾರೂ ಕೂಡ ಗುರುಕುಲದಲ್ಲಿ ಕಲಿದೇನೆ ಸಮಾಜದಲ್ಲಿ ಒಂದು ಸಮಾನತೆಯನ್ನು ತಂದವರು. ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ ಪೂರ್ವದಲ್ಲಿದ್ದವರು ಪಶ್ಚಿಮಕ್ಕೆ ತಿರುಗಿ ದರ್ಶನವನ್ನು ಕೊಟ್ಟಂಥ ಭಕ್ತಿಯನ್ನು ಅವತ್ತಿದ್ದ ಭಕ್ತ ಕನಕದಾಸ ಅಂತ. ಹಾಗೂ ಕನಕದಾಸರ ಬಗ್ಗೆ 5 ನಿಮಿಷ 1 ನಿಮಿಷದಲ್ಲಿ ಮಾತಾಡೋದಕ್ಕಾಗಲ್ಲ, ಗಂಟೆಗಟ್ಟಲೆ ಮಾತಾಡ್ಬೋದು. ನಿಮ್ಮೆಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು. ಮುಂದಿನ ಬಾರಿ ಕನಕ ಜಯಂತಿಗೆ ಕುರುಬರ ಸಂಘದ ಜೊತೆ ನಾನೇ ಇನ್ವಾಲ್ವ್ ಆಗ್ತೀನಿ. ಈ ರೀತಿ ಚೇರ್ಗಳು ಖಾಲಿ ಇರಬಾರ್ದು. ಕನಕದಾಸರ ಜಯಂತಿಯ ದಿನ ಇಡೀ ಸಮುದಾಯ ಬರಬೇಕು. ನಾನು ಈ ಬಾರಿ ಒತ್ತಡದಲ್ಲಿ ಇದ್ದಿದ್ದರಿಂದ ಇನ್ವಾಲ್ವ್ ಆಗಲೇ ಮುಂದಿನ ವರ್ಷ ಇಡೀ ಈ ಚೇರೆಲ್ಲ ತುಂಬಿ ಚೆನ್ನಾಗಾಗೋ ರೀತಿ ಮಾಡೋಣ. ಈ ರೀತಿ ಇರಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಮಂಡ್ಯ ಜಿಲ್ಲಾಡಳಿತ ಆಶ್ರಯದಲ್ಲಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಸಹಯೋಗದೊಂದಿಗೆ 537ನೇ ಕನಕ ಜಯಂತ್ಯೋತ್ಸವದ ಆಚರಣೆಯಲ್ಲಿ ಈಗ ತಾನೇ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂಥ ನಿಮ್ಮೆಲ್ಲರ ನಾಯಕರು, ರಾಜ್ಯ ಸರ್ಕಾರದ ಕೃಷಿ ಸಚಿವರು, ಆತ್ಮೀಯ ಸ್ನೇಹಿತರು ಆದಂಥ ಚಲುವರಾಯಸ್ವಾಮಿರವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆದಂಥ ಶಾಸಕರು, ಜನಪ್ರಿಯ ಶಾಸಕರು ಆದಂಥ ರವಿಕುಮಾರ್ ಗಡಿಗಾರ್ ಅವರೇ, ಈ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದಂಥ ಜಿಲ್ಲಾಧಿಕಾರಿಗಳು ಆದಂಥ ಕುಮಾರ್ ಅವರೇ, ಜಿಲ್ಲಾ
ಪಂಚಾಯತಿನ CEO ಆದಂಥ ಆಸಿಫ್ರವರೇ, ಮೈಸೂರು ಸಕ್ಕರೆ ಕಂಪನಿಯ ಅಧ್ಯಕ್ಷರಾದಂಥ ಕಾಂಗ್ರೆಸ್ಸಿನ DCC ಅಧ್ಯಕ್ಷರು ಆದಂಥ ಗಂಗಾಧರ್ ಅವರೇ, ಉಪವಿಭಾಗದ ಅಧಿಕಾರಿಗಳಾದಂಥ ಶಿವಮೂರ್ತಿರವರೇ, ಭಾಳಷ್ಟು ಜನ ಮುಖಂಡಗಳಿದ್ದೀರಿ. ನಗರಸಭೆಯ ಅಧ್ಯಕ್ಷರಾದಂಥ ನಾಗೇಶ್ರವರೇ, ನಗರಸಭೆ ಸದಸ್ಯರಾದ ಶ್ರೀಧರವರೇ, ಅಮ್ಜದ್ ಪಾಷಾ ಅವರೇ, ಶ್ರೀನಿವಾಸ್ ಅವರೇ, ರಾಜುರವರೇ, ಮಹೇಶ್ ಅವರೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯುತ್ ಸಂಘಟನೆಗಳ ಅಧ್ಯಕ್ಷಗಳೇ ಮತ್ತು ನನ್ನ ಸಹೋದ್ಯೋಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಹೋದ್ಯೋಗಿಗಳೇ, ಹಾಗೂ ಇದುವರೆಗೂ ಕನಕದಾಸರ ಬಗ್ಗೆ ಮುಖ್ಯ ಭಾಷಣಕಾರರಾಗಿ ಕನ್ನಡ ಉಪನ್ಯಾಸಕರು ಸರ್ಕಿಪುರ ಕಾಲೇಜು ತಳವಾದಿಯ ಶ್ರೀಮತಿ MD ಪವಿತ್ರ ಅವರೇ, ಏಕೆಂತಂದರೆ ಭಾಳ ಇದುವರೆಗೂ ಭಾಳ ಚೆನ್ನಾಗಿ ಭಾಷಣ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ರು, ಯಾರು ಸೆಲೆಕ್ಟ್ ಮಾಡೋದು ಇವ್ರನ್ನ ಅಂತಂದ್ರೆ ನಾನೇ ಸರ್ ಭಾಳಷ್ಟು ಮಾತನಾಡ್ತಾ ಇರೋ ಅಂತೇಳಿ ನಾನೇ ಕೂಡ ಅವ್ರನ್ನ ಮಾಡಿದೆ. ನನಗೆ ಹೇಳಿದರು ನೀವು ಯಾರನ್ನ ಸೆಲೆಕ್ಟ್ ಮಾಡಿ ಅಂತ. ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ. ಕನಕದಾಸರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ಯಾವುದೂ ಕೂಡ ಇಲ್ಲ, ಎಲ್ಲವನ್ನು ಅವರೇ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಎಲ್ಲ ಜಿಲ್ಲೆಗೆ 537ನೇ ಜಯಂತ್ಯೋತ್ಸವ ಶುಭಾಶಯವನ್ನು ನಾನು ಕೋರ್ತಾ ಇದ್ದೇನೆ. ಏನಿವತ್ತು ಕನಕದಾಸರ ಬಗ್ಗೆ ನಾವೆಲ್ಲರೂ ಕೂಡ ಪ್ರತಿ ವರ್ಷ, ಏಕೆಂತಂದರೆ 1985ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಈ ಕನಕದಾಸರ ಕಾಗಿನೆಲೆಯ ಒಂದು ಪ್ರಾಧಿಕಾರವನ್ನು ಮಾಡಿ ಅಲ್ಲಿ ಕೂಡ ಅಭಿವೃದ್ಧಿ ಮಾಡಿ ಮತ್ತು ಬಾಡಾ ಗ್ರಾಮದಲ್ಲಿ ಒಂದು ಅರಮನೆಯನ್ನು ಕೂಡ ಮಾಡಿದ್ದಾರೆ. ಅದು ಇವತ್ತು ಯಾತ್ರಾ ಸ್ಥಳ ಆಗಿದೆ. ಹಾಗೆಯೇ ನಮ್ಮ ಇವತ್ತು ಏನು ಪ್ರಜಾವಾಣಿಲಿ ಇವತ್ತು ವರದಿಯಾಗಿದೆ, ಅದೇ ರೀತಿ ಇವತ್ತು ಶ್ರೀರಂಗಪಟ್ಟಣದ ಕನಕ ಬಂಡೆ ಅಂತೇಳಿ ಇವತ್ತು ಪವಿತ್ರ ಅವರು ಹೇಳಿದ್ರು. ಆ ಕನಕ ಬಂಡೆ ಕೂಡ ಪವಿತ್ರ ಅವರು ನಿಮ್ಗೆ ಹೇಳಿದ್ದಾರೆ. ಅಲ್ಲೂ ಕೂಡ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ನೀವೆಲ್ಲ ಒಕ್ಕಲಿಂದ ನಾವು ಕೂಡ ಇದನ್ನ ಮಾನ್ಯ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಾನು ಭಾಷಣ ಮಾಡಲಿಕ್ಕೆ ಏನೂ ಇಲ್ಲ, ಆದರೆ ಒಂದು ಮನವಿಯನ್ನು ನಾನು ಇಲ್ಲಿ ಓದ್ಬಿಟ್ಟು ನಾನು ಸಚಿವರಿಗೆ ಹಾಗೂ ಶಾಸಕರಿಗೆ ಜಿಲ್ಲಾಧಿಕಾರಿ 3 ಜನಕ್ಕೂ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲಾಧಿಕಾರಿಯ ಕಾರ್ಯಾಲಯ ಮುಂಭಾಗ ಪಾರ್ಕ್ನಲ್ಲಿ ಶ್ರೀ ಭಕ್ತ ಕನಕದಾಸರ ಪುತ್ಥಳಿಯನ್ನು ಸ್ಥಾಪಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ಭಕ್ತ ಕನಕದಾಸರು ಭಕ್ತಿ ಬಂಧರಲ್ಲೇ ಶ್ರೇಷ್ಠ ದಾಸರಾಗಿರ್ತಾರೆ. ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಾಕಾರರಾಗಿರುವ ಶ್ರೀ ಕನಕದಾಸ ಪುತ್ಥಳಿಯನ್ನು ಸ್ಥಾಪಿಸಬೇಕೆಂದು ಕೋರುತ್ತಾ, ಈ ಪುತ್ಥಳಿ ಸ್ಥಾಪನೆಗೆ ಮಂಡ್ಯ ಜಿಲ್ಲೆ ಸರ್ವ ಸಮಾಜದ ಬಂಧುಗಳು ಬೆಂಬಲವಿದ್ದು ತಾವು ದಯಮಾಡಿ ಮಂಡ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂಭಾಗ ಪಾರ್ಕ್ನಲ್ಲಿ ಸ್ಥಾಪಿಸುವ ತಮ್ಮಲ್ಲೂ ಕೋರಿಕೊಳ್ಳುತ್ತೇನೆ ಅಂತೇಳಿ ನಾವು 3 ಮಂದಿಗಳು ಕೂಡ ನಾನು ಇವತ್ತು ಈ ಮನವಿಯನ್ನು ಕೊಟ್ಟು, ನಾನು ಏಕೆ ಅಂತಂದರೆ ಹೆಚ್ಚಿಗೆ ಭಾಷಣ ಇಲ್ಲ, ಎಲ್ಲ ಮೇಡಮ್ ಹೇಳಿದ್ದಾರೆ ಅಂತೇಳಿ ಈ ಸಮಾರಂಭ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.